ದ್ವಿತೀಯ PUC ಕನ್ನಡದಲ್ಲಿರ್ತಕ್ಕಂಥ ಮೊದಲ ಗದ್ಯಪಾಠ ಮುಟ್ಟಿಸಿಕೊಂಡವನು ಅಂತಕ್ಕಂಥ ಗದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಏನೆಲ್ಲ ಡೀಟೇಲ್ಸ್ ಇದೆ, ಯಾವೆಲ್ಲ ಪ್ರಶ್ನೆ ಉತ್ತರಗಳಿದ್ದಾವೆ ಅಂತ ನೋಡೋಣ. ಇದೇ ತನ್ನಾಗಿರ್ತಕ್ಕಂಥ ಸೆಕೆಂಡ್ ಇಯರ್ಗೆ ಬೇಕಾಗ್ತಕ್ಕಂಥ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಕೂಡ ಇದ್ದಾವೆ. ಸೊ ಅವುಗಳನ್ನು ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇದನ್ನು ನಾನು ಶುರು ಮಾಡ್ತೀನಿ. ಸೊ ಮೊದಲು ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೀತಕ್ಕಂಥ ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಮೊದಲನೇ ವಾಕ್ಯನೇ ಇತ್ತು, ಆಪರೇಷನ್ ಆಗಬೇಕು ಪರವಾಗಿಲ್ವಾ ಅಂತ ಇದೆ. ಸೊ ಉತ್ತರ ಫಸ್ಟ್ ಆಯ್ಕೆ ಬರೀಬೇಕು ಫ್ರೆಂಡ್ಸ್. ಈ ಪ್ರಸ್ತುತ ವಾಕ್ಯವನ್ನು ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಾದ P. ಲಂಕೇಶ್ ಅವರು ರಚಿಸಿರುವ ಕಲ್ಲು ಕರಗುವ ಸಮಯ ಕಥಾ ಸಂಕಲನದಿಂದ ಆಯ್ದು ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳಿದ ಮಾತಿದು ಅಂತ ಬರಿಬೇಕು. ಇದರದ್ದು ವಿವರಣೆ ಏನು ಬರೀತೀರ ಅಂತಂದರೆ, ಬಸಲಿಂಗನು ಊರಿನವರೊಬ್ಬರು ಕೊಟ್ಟ ಸಲಹೆಯಂತೆ ಎಡಗಣ್ಣಿನ ನೋವನ್ನು ತೋರಿಸಿಕೊಳ್ಳಲು ಡಾಕ್ಟರ್ ತಿಮ್ಮಪ್ಪನವರ ಬಳಿ ಹೋಗ್ತಾನೆ. ಅವರ ಎದುರು ನಿಂತು ತನ್ನ ನೋವು, ತನ್ನ ನೆಮ್ಮದಿ ಕೆಡಿಸಿರುವ ಕಷ್ಟಗಳನ್ನು ತೋಡಿಸಿಕೊಳ್ತಾನೆ. ಅವನ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿ ನೋವಿಗೆ ಕಾರಣಗಳನ್ನು ಹುಡುಕಿದ್ರು. ಕೊನೆಗೆ ಬಸಲಿಂಗನಿಗೆ ವಿಶ್ವಾಸ ತುಂಬಿದ ಮಾತುಗಳನ್ನಾಡುತ್ತಾ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು ಪರವಾಗಿಲ್ವಾ ಎಂದು ಹೇಳುವ ಈ ಮೇಲಿನ ಸಂದರ್ಭವಾಗಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ಅಂತ ಕೇಳಿದ್ದಾರೆ. ಉತ್ತರ, ಈ ಪ್ರಸ್ತುತ ವಾಕ್ಯವನ್ನು ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಾದ P. ಲಂಕೇಶ್ ಅವರು ರಚಿಸಿರುವ ಕಲ್ಲು ಕರಗುವ ಸಮಯ ಕಥಾ ಸಂಕಲನದಿಂದ ಆಯ್ದ ಮುಟ್ಟಿಸಿಕೊಂಡವನು ಎಂಬ ಗದ್ಯಕಥೆಯಿಂದ ಆರಿಸಲಾಗಿದೆ. ಸೊ ವಾಕ್ಯ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳಿದ ಮಾತಾಗಿದೆ ಅಂತ ನೀವೇನು ಮಾಡಬೇಕಾಗಿತ್ತು ಬರಿಬೇಕು. ತಿಮ್ಮಪ್ಪನಲ್ಲಿ ಬಸಲಿಂಗನ ಬಗ್ಗೆ ವಿಶೇಷ ಪ್ರೀತಿ, ಆಸಕ್ತಿಯನ್ನು ತೋರಿಸಿ ಆಪರೇಷನ್ ಮಾಡಿದರು. ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ಕೊನೆಗೆ ಬಸಲಿಂಗನ ಕೈ ಹಿಡಿದುಕೊಂಡು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ಎಂದು ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಎಚ್ಚರಿಕೆ ನೀಡುವ ಸಂದರ್ಭವಾಗಿದೆ ಅಂತ ಬರಿಬೇಕಾಗಿತ್ತು. ಇನ್ನು ಮುಂದಿನ ವಾಕ್ಯ ಥರ್ಡ್, ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು ಅಂತ ಇದೆ. ಆಯ್ಕೆ, ಈ ಪ್ರಸ್ತುತ ವಾಕ್ಯವನ್ನು ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಾದ P. ಲಂಕೇಶ್ ಅವರು ರಚಿಸಿರುವ ಕಲ್ಲು ಕರಗುವ ಸಮಯ ಕಥಾ ಸಂಕಲನದಿಂದ ಆಯ್ದ ಮುಟ್ಟಿಸಿಕೊಂಡವನು ಎಂಬ ಗದ್ಯಕಥೆಯಿಂದ ಆರಿಸಲಾಗಿದೆ. ಸಂದರ್ಭ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳಿದ ಮಾತಿದು ಅಂತ ಇದೆ. ವಿವರಣೆ ಏನು ಬರಿಬೇಕಂದ್ರೆ, ತಲೆಗೆ ನೀರು ಸೋಂಕಿಸಬಾರದೆಂದು ಡಾಕ್ಟರ್ ತಿಮ್ಮಪ್ಪ ಹೇಳಿದರು. ಹೆಂಡತಿ ಸಿದ್ಲಿಂಗಿಯ ರಾದ್ದಾಂತದಿಂದ ಬಸಲಿಂಗ ತಲೆಗೆ ಸ್ನಾನ ಮಾಡಿ ಕಣ್ಣಿನ ನೋವನ್ನು ಪುನಃ ತಂದು ಕೊಡ್ತಾನೆ. ಪಶ್ಚಾತ್ತಾಪಕ್ಕೆ ಸಿಕ್ಕಿ ತಿಮ್ಮಪ್ಪನವರು ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳಿಗೆ ತನ್ನ ಕಣ್ಣು ತೋರಿಸಿದ. ಅವರ ಔಷಧಿ ಸಲಹೆಯಿಂದ ಸರಿ ಹೋಗದಿದ್ದಾಗ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದನು. ಅವರ ಪ್ರೀತಿಯ ಪ್ರಶ್ನೆಗಳಿಗೆ ಸುಳ್ಳು ಹೇಳಿದ. ಆಗ ತಿಮ್ಮಪ್ಪ ಅವನ ನಡುಗುವಿಕೆಯನ್ನು ಗಮನಿಸಿ, ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು, ಆದದ್ದು ಆದ ಹಾಗೆ ಹೇಳು ಎಂದು ತಣ್ಣಗಿನ ಧ್ವನಿಯಲ್ಲಿ ಕೇಳ್ತಾರೆ. ಮುಂದಿನ ವಾಕ್ಯ, ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರ್, ಏನೂ ತಪ್ಪು ತಿಳಿಯಬೇಡ. ಆಯ್ಕೆ, ಈ ಪ್ರಸ್ತುತ ವಾಕ್ಯವನ್ನು ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಾದ P. ಲಂಕೇಶ್ ಅವರು ರಚಿಸಿರುವ ಕಲ್ಲು ಕರಗುವ ಸಮಯ ಕಥಾ ಸಂಕಲನದಿಂದ ಆಯ್ದ ಮುಟ್ಟಿಸಿಕೊಂಡವನು ಎಂಬ ಗದ್ಯಕಥೆಯಿಂದ ಆರಿಸಲಾಗಿದೆ. ಆಯ್ಕೆ, ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಈ ಮಾತನ್ನು ಹೇಳ್ತಾನೆ ಅಂತ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ನಿಮ್ಮ ಉತ್ತರ ಏನಾಗ್ತದೆ, ಸಂದರ್ಭದಲ್ಲಿ ಕರೆಕ್ಟ್ ಆಗ್ತದೆ. ಬಟ್ ಈ ವಿವರಣೆಯಲ್ಲಿ ಏನು ಬರಿತೀರಿ ಅಂತಂದರೆ, ಎಡಗಣ್ಣನ್ನು ಕಳೆದುಕೊಂಡ ನಂತರ ಬಸಲಿಂಗನ ಬಲಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತು. ಬಸಲಿಂಗನು ಈ ಬಾರಿ ರಾಜಕಾರಣಿ ರುದ್ರಪ್ಪನ ಜೊತೆ ಆಸುಪಾಸಿನ ಡಾಕ್ಟರನ್ನೆಲ್ಲ ನೋಡಿದ. ಕೊನೆಗೆ ದಾರಿ ಕಾಣದೆ ತಿಮ್ಮಪ್ಪನವರನ್ನು ನೋಡಿದ. ತಿಮ್ಮಪ್ಪನವರು ಬಸಲಿಂಗನಲ್ಲಿ ಆಗಿದ್ದ ಉಡಾಫೆಯ ಶೈಲಿ, ಸುಳ್ಳು, ಮುಗ್ಧತೆಯ ಬದಲಾಗಿ ದೊಡ್ಡ ದನಿಗಳ ಬದಲಾವಣೆಯನ್ನು ಗಮನಿಸಿದ. ಅವನ ಕಾಯಿಲೆ ಮಾನಸಿಕ ಸ್ತರಕ್ಕೇರುವುದನ್ನು ಗಮನಿಸಿದರು. ಕೊನೆಗೆ ತನ್ನ ಮುಟ್ಟುವಿಕೆಯಿಂದ ಊಹಿಸದೇ ಇದ್ದುದನ್ನು ಮಾಡಿದ ಬಸಲಿಂಗನಿಗೆ ನೋವಿನಿಂದ, ಬಸಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರಾಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ. ಅದು ನಿನ್ನ ತಪ್ಪಲ್ಲ, ಇದಕ್ಕಾಗಿ ನಾನು ಯಾರನ್ನೂ ಬೈಯೋದಿಲ್ಲ ಎಂದು ಹೇಳ್ತಾರೆ. ನಂತರ ಬಸಲಿಂಗನಿಗೆ ಡಾಕ್ಟರ್ ಚಂದ್ರಪ್ಪನವರ ಬಗ್ಗೆ ಹೇಳಿ, ನೀನು ಅವರನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಯಬೇಡ ಎಂದು ಹೇಳೋ ಸಂದರ್ಭವಾಗಿದೆ. ಮುಂದಿನ ವಾಕ್ಯ, ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ. ಆಯ್ಕೆ, ಈ ಪ್ರಸ್ತುತ ವಾಕ್ಯವನ್ನು ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಾದ P. ಲಂಕೇಶ್ ಅವರು ರಚಿಸಿರುವ ಕಲ್ಲು ಕರಗುವ ಸಮಯ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಮುಟ್ಟಿಸಿಕೊಂಡವನು ಎಂಬ ಗದ್ಯಕಥೆಯಿಂದ ಆರಿಸಿಕೊಳ್ಳಲಾಗಿದೆ.
ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳೋ ಮಾತಾಗಿದೆ ಅಂತ ನೀವು ಬರಿಬೇಕು. ವಿವರಣೆ: ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರು ಆಪರೇಷನನ್ನು ಮುಗಿಸಿ ಎಚ್ಚರಿಕೆಯನ್ನು ಹೇಳಿ ತದನಂತರ ನಡೆದಂಥ ವಿಚಾರವನ್ನು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನಿಗೆ ಹೇಳ್ತಾನೆ. ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರು, ಬಸಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ, ಆದರೆ ನಿನ್ನಂಥ ಮುಗ್ಧ ಮನಸ್ಸಿನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ. ಅದು ನಿನ್ನ ತಪ್ಪಲ್ಲ. ಇದಕ್ಕಾಗಿ ನಾನು ಯಾರನ್ನೂ ಬಯೋದಿಲ್ಲ ಎಂದು ಹೇಳ್ತಾರೆ. ಮುಂದುವರೆದು ಬಸಲಿಂಗನಿಗೆ ಡಾಕ್ಟರ್ ಚಂದ್ರಪ್ಪನವರ ಬಗ್ಗೆ ಹೇಳಿ, ನೀನು ಅವರನ್ನು ನೋಡು, ಅವರು ನನ್ನಷ್ಟ ಒಳ್ಳೆಯ ಡಾಕ್ಟರ್ ಎಂದು ತಪ್ಪು ತಿಳಿಯಬೇಡ ಎಂದು ಹೇಳ್ತಾರೆ. ಮುಂದಿನ ವಾಕ್ಯ: ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ಆಯ್ಕೆ: ಈ ಪ್ರಸ್ತುತ ವಾಕ್ಯವನ್ನು ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಾದ ಪಿ ಲಂಕೇಶ್ ಅವರು ರಚಿಸಿರುವ ಕಲ್ಲು ಕರಗೋ ಸಮಯ ಕಥಾ ಸಂಕಲನದಿಂದ ಆಯ್ದ ಮುಟ್ಟಿಸಿಕೊಂಡವನು ಎಂಬ ಗದ್ಯ ಕಥೆಯಿಂದ ಆರಿಸಲಾಗಿದೆ. ಡಾಕ್ಟರ್ ಚಂದ್ರಪ್ಪನವರು ಬಸಲಿಂಗನಿಗೆ ಹೇಳೋ ಮಾತಿದು ಅಂತ ಬರೀಬೇಕು. ತಿಮ್ಮಪ್ಪನವರ ಸಲಹೆ ಮೇರೆಗೆ ಡಾಕ್ಟರ್ ಚಂದ್ರಪ್ಪನವರ ಬಳಿ ಬಸಲಿಂಗನು ಹೋಗ್ತಾನೆ. ಬಸಲಿಂಗನು ತನ್ನ ಎಡಗನ್ನು ಹೋದ ಪೂರ್ತಿ ಚರಿತ್ರೆಯನ್ನು ತಿರುಚುವಿಕೆಯಿಂದ ಡಾಕ್ಟರ್ ಚಂದ್ರಪ್ಪನಿಗೆ ಹೇಳಿದ. ಬಸಲಿಂಗನ ಮಾತನ್ನು ಆಲಿಸಿದ ಡಾಕ್ಟರ್ ಚಂದ್ರಪ್ಪ, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಎಂದು ಹೇಳುತ್ತಾ ಬಸಲಿಂಗನಿಗೆ, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಅಂತ ಹೇಳ್ತಾರೆ ಅಂತ ಬರೆದ್ರೆ ಸಾಕು. 1 ಮಾರ್ಕ್ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್. ಬಸಲಿಂಗನ ಹೆಂಡತಿ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಬಸಲಿಂಗನ ಹೆಂಡತಿ ಹೆಸರು ಸಿದ್ಲಿಂಗಿ. ಇನ್ನು ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಕಣ್ಣು ನೋವು. ಬಸಲಿಂಗನಿಗೆ ಮೊದಲು ಡ್ಯಾಶ್ ಕಣ್ಣಿನಲ್ಲಿ ನೋವು ಆರಂಭಿಸಿತು, ಎಡಗಣ್ಣು. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ತಿಮ್ಮಪ್ಪ. ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿ ಡ್ಯಾಶ್ ಅಭಿಪ್ರಾಯವಿತ್ತು, ದಿಕ್ಕು ದಿವಾಳಿ. ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಡ್ಯಾಶ್ ಎಂದು ಸುಳ್ಳು ಹೇಳಿದ, ನಾನು ತಲೆಗೆ ನೀರು ಸೋಂಕಿಸಿಲ್ಲ ಎಂದು. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಏನು ಬರಿಬೇಕಾಗಿತ್ತಪ್ಪ ಅಂತಂದರೆ ರುದ್ರಪ್ಪ. ಇನ್ನು ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಡ್ಯಾಶ್ ದರವನ್ನು ತಲುಪಿತ್ತು, ಮಾನಸಿಕ. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಡ್ಯಾಶ್ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದ. ಡಾಕ್ಟರ್ ಚಂದ್ರಪ್ಪ, ಕೊನೆಗೆ ಬಸಲಿಂಗ ಡ್ಯಾಶ್ ಮುಕ್ತನಾಗಿದ್ದ ಸುಳ್ಳುಗಳಿಂದ ಅಂತ ಬರೆದ್ರೆ ಸಾಕು. 2 ಮಾರ್ಕ್ ಕ್ವಶನ್. ಫಸ್ಟ್ ಒನ್: ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಯಾಕೆ ಅಂತ ಕೇಳಿದರು. ಉತ್ತರ: ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಏಕೆಂದರೆ ದುಡಿಯುವುದನ್ನು 4 ದಿನ ತಡ ಮಾಡಿದರೆ ನೇಗಿಲ ಕುಳ ನೆಲದಲ್ಲಿ ನಾಟೋದಿಲ್ಲ. 2ನೇ ವಾಕ್ಯ: ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಅಂತ ಕೇಳಿದ್ದಾರೆ. ಹೆಂಡತಿ ಸಿದ್ಲಿಂಗಿ ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ, ಕೆಮ್ಮು ಹೋಗುತ್ತಲೇ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೇಳುತ್ತಲೇ ಇದ್ದಳು. 3ನೇ ಪ್ರಶ್ನೆ: ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿತು. ಉತ್ತರ: ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವ ನೆಲ, ಮಲಗುವ ಎತ್ತುಗಳು, ಮಗುವಿನ ಕಾಯಿಲೆ ಎಲ್ಲವೂ ಗೌಣವಾಗಿ ಕಾಣತೊಡಗಿತು. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದ. ಉತ್ತರ: ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಅಂತ ಕೇಳ್ತಾನೆ. 5ನೇ ವಾಕ್ಯ: ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡ್ತಾಳೆ ಅಂತ ಕೇಳಿದರು. ಉತ್ತರ: ಡಾಕ್ಟರ್ ತಿಮ್ಮಪ್ಪ ಹೊಲೆಯರೆಂಬುದು ಅದು ಹೇಗೋ ಸಿದ್ಲಿಂಗಿಗೆ ತಿಳಿದು ಬಿಟ್ಟಿತ್ತು. ಅವರನ್ನು ಮುಟ್ಟಿಸಿಕೊಂಡು ಬಂದೇನೆಂದು ಬಸಲಿಂಗನಿಗೆ ತಲೆಗೆ ಸ್ನಾನ ಮಾಡಿಸಬೇಕೆಂದು ದೊಡ್ಡ ರಾದ್ದಾಂತವನ್ನು ಮಾಡ್ತಾಳೆ. ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆಯ ಬಗ್ಗೆ ಏನೆಂದು ಪ್ರತಿಕ್ರಿಯೆಯನ್ನು ಮಾಡ್ತಾರೆ. ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ನೋಡಿ ಇದಕ್ಕೆ ಆಪರೇಷನ್ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. 7ನೇ ವಾಕ್ಯ: ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಡಾಕ್ಟರ್ ಚಂದ್ರಪ್ಪನವರು ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎಂದು ಬಸಲಿಂಗನಿಗೆ ತಿಮ್ಮಪ್ಪನವರ ಬಗ್ಗೆ ಹೇಳಿದರು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 8. ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು. ಉತ್ತರ: ಕೊನೆಯಲ್ಲಿ ಬಸಲಿಂಗನಿಗೆ ತನ್ನ ಉಡಾಫೆ, ಸುಳ್ಳು ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣನ್ನು ಉಳಿಸೋದಿಲ್ಲ ಎಂದು ಬಸಲಿಂಗನಿಗೆ ನಿಶ್ಚಿತವಾಗತೊಡಗಿತ್ತು. 5-6 ವಾಕ್ಯಗಳ ಉತ್ತರವನ್ನು ಬರೀತಕ್ಕಂಥ 5 ಪ್ರಶ್ನೆಗಳಿದ್ದಾವೆ. ಫಸ್ಟ್ ಕ್ವಶನ್: ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಉತ್ತರ: ಬಸಲಿಂಗನು ಪುರುಸೊತ್ತಿಲ್ಲದ ಕೆಲಸಗಾರ. ಉಳುವುದು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲವೆಂಬ ಸಮಸ್ಯೆ ಅವನದು. ಆದರೆ ಇರುವ 2 ಎತ್ತುಗಳಲ್ಲಿ ಒಂದು ನೊಗ ಹೆಗಲಿಗಿದ್ದೊಡನೆ ಮಲಗಿ ಎಷ್ಟೋ ಹೊಡೆದರೂ ಕೆಲಸಕ್ಕೆ ಮೈಗೂಡುತ್ತಿರಲಿಲ್ಲ. ಇನ್ನೊಂದು ಅದರಂತೆ ಆಗುವ ಸೂಚನೆಗಳಿವೆ. ಹಾಗಾಗಿ ಅವುಗಳನ್ನು ಯಾರಿಗಾದರೂ ಸಾಟಿಯಲ್ಲಿ ಕೊಟ್ಟು ಬೇರೆಯದನ್ನು ತರಬೇಕೆಂದು ಯೋಚಿಸುತ್ತಿದ್ದನು. ಈ ನಡುವೆ
ಅವನ ಮಗುವಿಗೆ ಮೈ ಸರಿಯಿರಲಿಲ್ಲ, ಕೆಮ್ಮು ಹೋಗುತ್ತಲೇ ಇಲ್ಲ. ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಿದ್ದರೂ ಬಸಲಿಂಗನಿಗೆ ಪುರ್ಸೊತ್ತಿಲ್ಲ. ಎತ್ತುಗಳ ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು, ಅದಕ್ಕೆ ಬೇಕಾದ ಛಾತಿ ಮಾತುಗಾರಿಕೆ ಅವನಲ್ಲಿರದೇ ಇದ್ದಿದ್ದು ಸಮಸ್ಯೆಯಾಗಿತ್ತು. ಮುಖ್ಯವಾಗಿ ಈ ಎಲ್ಲದರ ನಡುವೆ ಬಸಲಿಂಗನ ಎಡಗನ್ನಲ್ಲಿ ನೋವು ಕಾಣಿಸಿಕೊಂಡು ದಿನೇ ದಿನೇ ಹೆಚ್ಚಾಗುತ್ತಲೇ ಹೋಯಿತು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಎರಡನೇ ಪ್ರಶ್ನೆ, ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದ್ದು? ಉತ್ತರ, ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಕಣ್ಣು ಬೇನೆ ಇರಬಹುದೆಂದು ತಿಳಿದ. ಆದರೆ ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಹೆದರಿ ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ಅವರ ನೋವಿನ ವಿವರಗಳನ್ನೆಲ್ಲ ಕೇಳಿ ಒಳ್ಳೊಳ್ಳೆ ಮಾತನಾಡಿ ವೈದ್ಯಕೀಯ ಪವಾಡಗಳನ್ನು ವಿವರಿಸಿ ಕೊನೆಗೆ ಹಂಚಿಕೊಳ್ಳಲು ಒಂದು ಲೇಹ್ಯ ಕೊಟ್ಟರು. ಬಸಲಿಂಗ ವೈದ್ಯರು ಹೇಳಿದಂತೆ ಹಲವು ದಿನ ಲೇಹ್ಯ ಹಚ್ಚಿಕೊಂಡು ಬಟ್ಟೆಯ ಕಾವು ಉಪ್ಪಿನ ಕಾವು ಕೊಟ್ಟುಕೊಂಡ. ಆದರೆ ಕಣ್ಣಿನ ನೋವು ಮತ್ತು ಮಂದಸ್ಥಿತಿ ಕಡಿಮೆಯಾಗಲಿಲ್ಲ. ಅಸಹಾಯಕತೆಯಿಂದ ನೋವನ್ನು ಕೆಲವರಲ್ಲಿ ತೋಡಿಕೊಂಡ. ಕೊನೆಯ ಪ್ರಯತ್ನವಾಗಿ ಯಾರೋ ಒಬ್ಬರು ಹೇಳಿದರು, ಆಗ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನವರನ್ನು ಕಂಡನು ಅಂತ ಬರೆದ್ರೆ ಸಾಕು. ಮೂರನೇ ಪ್ರಶ್ನೆ, ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳಿಂದ ಪಾಲಿಸದೇ ಇರಲು ಕಾರಣವೇನು? ಉತ್ತರ, ಅನುಭವಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಕೆಲವೇ ನಿಮಿಷಗಳಲ್ಲಿ ಕಣ್ಣಿನ ಆಪರೇಷನ್ ಮಾಡಿ, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯವಿದೆ, ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂಬ ಎಚ್ಚರಿಕೆ ಮಾತನ್ನು ಹೇಳಿದರು. ಮನೆಗೆ ಹೋದ ಮೇಲೆ ಹೆಂಡತಿ ಸಿದ್ಲಿಂಗಿ ದೊಡ್ಡ ರಾದ್ದಾಂತವನ್ನೇ ಎಬ್ಬಿಸಿದಳು. ಆಕೆಗೆ ಅದು ಹೇಗೋ ತಿಮ್ಮಪ್ಪ ಹೊಲೆಯರೆಂಬುದು ಗೊತ್ತಾಗಿತ್ತು. ತನ್ನ ಹೆಂಡತಿಯ ತಗಾದೆಯ ನಂತರ ಬಸಲಿಂಗನಿಗೂ ತಿಮ್ಮಪ್ಪ ತನ್ನನ್ನು ಮುಟ್ಟುವ ಜನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಅನಿಸಿತು. ಅವನಿಗೆ ತಿಮ್ಮಪ್ಪ ಮತ್ತು ತನ್ನ ನಡುವಿನ ಸಂಬಂಧ ಬೇರೆ ಎರಕದಲ್ಲಿ ಹೊಯ್ದಂತೆ ಭಾಸವಾಯಿತು. ತನ್ನ ಆಳನದಲ್ಲಿ ಏನೋ ಕಮ್ಮಿಯಾದಂತೆನಿಸಿ ಬಸಲಿಂಗ ನೊಂದುಕೊಂಡ. ತಿಮ್ಮಪ್ಪ ತನ್ನನ್ನು ಮುಟ್ಟಿದ್ದು ಸೂತಕವೆಂದು ತೀರ್ಮಾನಿಸಿ ಪರಿಹಾರಕ್ಕಾಗಿ ಮೈ ತೊಳೆದುಕೊಳ್ಳಲು ತೀರ್ಮಾನಿಸಿದ. ಈ ವಿಷಯವನ್ನು ಗುಪ್ತವಾಗಿಡಲು ತೀರ್ಮಾನಿಸಿದ. ಹಾಗಾಗಿ ತಿಮ್ಮಪ್ಪನವರ ಸೂಚನೆಗಳನ್ನು ಅವನು ಪಾಲಿಸಲಾಗಲಿಲ್ಲ. 4ನೇ ವಾಕ್ಯ ಪ್ರಶ್ನೆ, ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು? ಅದನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತಾನೆ? ಉತ್ತರ, ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೆ ತಲೆಗೆ ಸ್ನಾನ ಮಾಡಿದ್ದರಿಂದ ಬಸಲಿಂಗನ ಎಡಗಣ್ಣಿನಲ್ಲಿ ಮತ್ತೆ ನೋವು ಶುರುವಾಗ್ತದೆ. ಇಕ್ಕಟ್ಟಿಗೆ ಸಿಲುಕಿದ ಬಸಲಿಂಗ ಬೇರೆಲ್ಲ ವೈದ್ಯರ ಬಳಿ ಕಣ್ಣು ತೋರಿದರೂ ಪ್ರಯೋಜನವಾಗದೆ ಡಾಕ್ಟರ್ ತಿಮ್ಮಪ್ಪನವರ ಬಳಿಗೆ ಹೋದ. ಅವರ ಬಳಿ ತಾನು ತಲೆಗೆ ನೀರು ಸೋಂಕಿಸಿಯೇ ಇಲ್ಲ ಅಂತ ಸುಳ್ಳು ಹೇಳಿದ. ನಂತರ ತಿಮ್ಮಪ್ಪನವರ ತನ್ನಗಿನ ಪ್ರಶ್ನೆಗೆ ಯಾಂತ್ರಿಕವಾಗಿ ನಡೆದದ್ದನ್ನೆಲ್ಲ ಹೇಳಿ ಇನ್ನೊಂದು ಸಲ ಆಪರೇಷನ್ ಮಾಡಿಬಿಡಿ, ನಿಮ್ಮ ಮಾತು ಮೀರೋಲ್ಲ ಎಂದು ಅಂಗಲಾಚಿದ. ಅದಕ್ಕೆ ತಿಮ್ಮಪ್ಪ ಒಪ್ಪದೆ, ಅದರಿಂದ ಪ್ರಯೋಜನವಿಲ್ಲ, ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೀನಿ, ತಪ್ಪದೇ ಹಚ್ಚಿಕೋ ಎಂದಾಗ ಬಸಲಿಂಗನಿಗೆ ಸಿಟ್ಟು ಬಂದಿತು. ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪನ ತನ್ನ ಬಗ್ಗೆ ನಿರ್ಲಕ್ಷ್ಯ ಬಳಸಿಕೊಂಡಿದ್ದಾರೆಂದು ಭಾವಿಸಿ ತನ್ನ ಕಣ್ಣು ಹೋಗಲು ಅವರೇ ಕಾರಣರೆಂದು ತಿಳಿದ. ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸಿದ. ಅವರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯವನ್ನು ತಿರುಚಿ ಹೇಳಿದ. ಕೊನೆಗೆ ತಾನು ಸಣ್ಣತನದ ಸುಳ್ಳಿನ ಉಡಾಫೆಯ ವ್ಯಕ್ತಿತ್ವನಾದ. ಮುಂದಿನ ಪ್ರಶ್ನೆ, ಲಾಸ್ಟ್ ಕ್ವಶನ್. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳೇನು? ಉತ್ತರ, ಬಸಲಿಂಗನ ಬಲಗಣ್ಣಿನ ನೋವು ಭೀಕರವಾಗಿ ಬರಬರುತ್ತಾ ದೃಷ್ಟಿ ಮಂದವಾಗುತ್ತಿರುವುದು ಅವನ ಅರಿವಿಗೆ ಬಂದಿತ್ತು. ಜೊತೆಗೆ ಡಾಕ್ಟರ್ ಚಂದ್ರಪ್ಪನವರು ತಿಮ್ಮಪ್ಪನವರಂಥ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರಿಂದಾದ ಕೆಲಸ ನನ್ನಂಥವರಿಂದಾಗದು ಎಂಬ ಮಾತುಗಳು ಹಾಗೂ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು, ಯಾರೂ ತನ್ನ ಕಣ್ಣು ಉಳಿಸೋದಿಲ್ಲ ಎಂಬ ಮನಸ್ಸಿಗೆ ನಿಶ್ಚಿತವಾಗಿ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರನ್ನೇ ಮತ್ತೆ ಕಾಣಲು ನಿರ್ಧಾರ ಮಾಡ್ತಾನೆ. ಅವನಿಗೆ ನೋವು, ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬತೊಡಗಿತ್ತು. ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂಥ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಾದವು. ತನ್ನ ಹೊಲ, ಎತ್ತುಗಳು, ಗದ್ದೆಯ ಮಾವಿನ ಮರ, ಪಾರಿಜಾತದ ಹೂವು ನೆನಪಿಸಿಕೊಂಡು ತನ್ನ ಹಳೆಯ ಮುಗ್ಧತೆಯ ಭಾವದಿಂದ ನೇರವಾಗಿ ತಿಮ್ಮಪ್ಪನವರ ಬಳಿ ಹೋದ. ಅವರ ಕೈ ಹಿಡಿದು ಕಂಬನಿಗೆರೆದು ಅಪ್ಪಿಕೊಂಡು ಅಳತೊಡಗಿದ. ಅವನಲ್ಲಿ ಮರುಕಳಿಸಿದ ಮುಗ್ಧತೆಯ ಕಂಡು ತಿಮ್ಮಪ್ಪನವರು ಅವನಿಗೆ ಶಸ್ತ್ರಚಿಕಿತ್ಸೆ ಮಾಡಲು ಸಿದ್ಧತೆಗೆ